ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ಏನು ಓಪನ್ ಮಾಡಿದ್ದೀವಿ ಇವಾಗ, ಇದರದ್ದು ಉದ್ದೇಶನೇ ನಮ್ಮ ಈ ಓರಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ನ ಮೂಡಿಸ್ಬೇಕು ಅನ್ನೋದೇ ಒಂದು ಮೇನ್ ಉದ್ದೇಶ. ಈ ಓರಲ್ ಕ್ಯಾನ್ಸರ್ ಏನಾಗಿದೆ ಅಂದರೆ, ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ 1,34,000 ಅಷ್ಟು ಜನಕ್ಕೆ ಡಯಾಗ್ನೋಸ್ ಆಗ್ತದೆ. ಇದರಲ್ಲಿ ಮಾರ್ಬಿಡಿಟಿ ಮತ್ತು ಮಾರ್ಟಾಲಿಟಿ ರೇಟ್ ಅಂತ ಏನಾದರೂ ಇದರಲ್ಲಿ ಒಂದು 30% ಅಷ್ಟು ಜನ ತೀರ್ಕೊಳ್ತಾ ಇದ್ದಾರೆ ವರ್ಷದಲ್ಲಿ. ಸೊ ವಿಚ್ ಇಸ್ ನಿಯರ್ಲಿ ಅಬೌಟ್ 30,000-40,000 ಜನ ತೀರ್ಕೊಳ್ತಾ ಇದ್ದಾರೆ. ಸೊ ಇದನ್ನ ನಾವು ಹೇಗೆ ತಡೆಗಟ್ಬೋದು, ಅಥವಾ ಇದನ್ನ ನಾವು ಹೇಗೆ ಪ್ರಿವೆನ್ಷನ್ ಅಥವಾ ಅರ್ಲಿ ಡಯಾಗ್ನೋಸಿಸ್ ಇಂದ ಹೇಗೆ ತಡೆಗಟ್ಬೋದು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಇದನ್ನ ಹೇಗೆ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ, ಎಷ್ಟು ಜಲ್ದಿ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಷ್ಟು ಜಲ್ದಿ ಅಂದ್ರೆ ಡಯಾಗ್ನೋಸ್ ಆಗುತ್ತೆ. ಡಯಾಗ್ನೋಸ್ ಆದ್ರೆ ಟ್ರೀಟ್ಮೆಂಟ್ ತುಂಬಾ ಕಡಿಮೆ ಖರ್ಚಲ್ಲಿ ಮುಗಿಯುತ್ತೆ. ಸೊ ಅದನ್ನ ಮಾಡೋದಕ್ಕೆ ಈ ಅವೇರ್ನೆಸ್ ಕ್ರಿಯೇಷನ್ ಆಯಿತು ಅಂದರೆ ದಟ್ ಈಸ್ ದ ಮೇನ್ ಹೆಲ್ಪ್ಫುಲ್ ಥಿಂಗ್ ಸಾರ್ವಜನಿಕರಿಗೆ. ಸ್ಕ್ರೀನಿಂಗ್ ಅಂದರೆ ಫಸ್ಟ್ ಬೇಸಿಕ್ಲಿ ಓರಲ್ ಚೆಕಪ್ ಎಲ್ಲ ಕಂಪ್ಲೀಟ್ ಚೆಕಪ್ ಮಾಡಿ, ಇನ್ ಕೇಸ್ ಏನಾದರೂ ಡಯಾಗ್ನೋಸಿಸ್ ಬೇಕಿದ್ರೆ, ನಾವು ಏನಾದರೂ ಪ್ರಾಬ್ಲಮ್ ಇದ್ರೆ ಕಂಡಿಡ್ದು ಅದನ್ನ ಇಮಿಡಿಯೇಟ್ ಆಗಿ ಬಯಾಪ್ಸಿ ಒಂದು ಕರೆಕ್ಟಾಗಿ ಮಾಡಿಕೊಂಡ್ರೆ, ಬಯಾಪ್ಸಿನ ನಾವು ತುಂಬ ಕಡಿಮೆ ದರದಲ್ಲಿ ಪ್ಲಾನ್ ಮಾಡಿದ್ವಿ. ನಮ್ಮ ಅಸೋಸಿಯೇಟ್ ಮಾಡಿಕೊಂಡು, ನಮ್ಮ ಲ್ಯಾಬ್ನವ್ರನ್ನೆಲ್ಲ ಅಸೋಸಿಯೇಟ್ ಮಾಡಿಕೊಂಡು ಪೇಷಂಟ್ಗೆ ಅನುಕೂಲ ಆಗೋ ಥರ ತುಂಬ ಕಡಿಮೆ ದರದಲ್ಲಿ ಒಂದು 50% ಡಿಸ್ಕೌಂಟ್ ದರದಲ್ಲಿ ನಾವು ಬಯಾಪ್ಸಿ ಮಾಡ್ತಾ ಇದ್ದೀವಿ. ಮತ್ತು ಎಕ್ಸ್ರೇ ಮತ್ತು ಏನು ಡಯಾಗ್ನೋಸ್ಟಿಕ್ ಏಡ್ಸ್ ಏನೇನಿದೆ ಅದೆಲ್ಲದನ್ನು ಒಂದು 50% ಡಿಸ್ಕೌಂಟ್ ಮಾಡಿ ಟ್ರೀಟ್ಮೆಂಟ್ ಅಂದರೆ ಡಯಾಗ್ನೋಸಿಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ಡಯಾಗ್ನೋಸ್ ಆದಮೇಲೆ ಟ್ರೀಟ್ಮೆಂಟ್ ನೆಸಿಟಿ ಇದ್ರೆ ಅದು ನೋಡೋಣ ಅಂತ, ಏನಾದರೂ ಸರ್ಕಾರದಿಂದ ಏನಾದರೂ ಸಿಕ್ಕಿದ್ರೆ, ಅನುದಾನ ಸಿಕ್ಕಿದ್ರೆ ಅದರಿಂದ ಹೆಲ್ಪ್ ಆಗುತ್ತೆ ಅಂತ. So this free dental screening is done for, as my husband said, Dr. Sujay, about the early, so that we can diagnose early the cancer patients and all oral cancer lesions we can find out. But it's also in other ways we are also trying to see other oral cavity problems like decay, or people have pain but they are scared to come to dentist. So we are trying to remove all those fears from patients' mind, because dentistry is a safe treatment, and in India, as we know, dental awareness is very less as compared to other countries. So we are just trying to have a vision where the oral health has to become very prior for everybody, because it's the mouth from where we start eating and everything. So it has to be healthy. Thank you. What's the major objective? The major objective of our team is to, early diagnosis of all the problems and make people aware. If one people is aware today, one person in the family, the entire family, and slowly the entire society gets aware about the oral health. So this is the main objective. Dr. Sujay Gopal ಅವರ ಲೀಡರ್ಶಿಪ್ ಅಲ್ಲಿ ನಮ್ಮ ಸುಜಯ್ಸ್ ಡೆಂಟಲ್ ಕ್ಲಿನಿಕ್ ಈ ಭಾಗದಲ್ಲಿ ಸಾವಿರಾರು ಜನ ಪೇಷಂಟ್ಸ್ಗಳಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದೆ. ಇವತ್ತಿಂದ ಪ್ರಾರಂಭ ಆಗ್ತಾ ಇರುವಂತ 27ನೇ ತಾರೀಕುವರೆಗೆ ಇರುವಂತಹ ಈ ಡೆಂಟಲ್ ಸ್ಕ್ರೀನಿಂಗ್ ಕ್ಯಾಂಪು ತುಂಬಾ ಜನಕ್ಕೆ ಸಹಾಯ ಆಗುವಂತದಿದೆ. ನಾನು ಹಿಂದೆ ಒಂದ್ಸತಿ ಕೂಡ ಇಲ್ಲಿ ಕ್ಲಿನಿಕ್ಗೆ ಬರೋದಕ್ಕೆ ಅವಕಾಶ ಆಗಿತ್ತು. ಅವಾಗಲೂ ಕ್ಲಿನಿಕ್ನ ಮಲ್ಟಿ ಡೈಮೆನ್ಷನಲ್ ಆಕ್ಟಿವಿಟೀಸ್ ನ ಬಗ್ಗೆ ತಿಳ್ಕೊಳ್ಳುವಂತಹ ಅವಕಾಶ ಸಿಕ್ತು. ಐ ಆಮ್ ರಿಯಲಿ ಗ್ರೇಟ್ಫುಲ್ ದಟ್ ಡಾಕ್ಟರ್ ಸುಜಯ್ ಅಂಡ್ ಹಿಸ್ ಟೀಮ್ ಆರ್ ವರ್ಕಿಂಗ್ ವಿತ್ ಸೋ ಮಚ್ ಡೆಡಿಕೇಶನ್ ನಮ್ಮ ಭಾಗದ ಜನಕ್ಕೆ ಉಪಯೋಗ ಆಗುವಂಥ ದೃಷ್ಟಿಯಿಂದ. ಎಸ್ಪೆಷಲಿ ಹೊಸ ಟೆಕ್ನಾಲಜಿಗಳನ್ನು ತಂದು ಅದಕ್ಕೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ, ಅದಕ್ಕೆ ಬೇಕಾಗಿರುವಂಥ ಒಂದು ಯಂಗ್ಸ್ಟರ್ಸ್ನ ಒಂದು ಡಾಕ್ಟರ್ಗಳನ್ನ ಟೀಮ್ನ ರೆಡಿ ಮಾಡಿ ಜನಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಸ್ಪೆಷಲಿ ಓರಲ್ ಕ್ಯಾನ್ಸರ್ನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಕೂಡ ಇದರಲ್ಲಿ ನಡೀತಾ ಇದೆ. ಸೊ ಇದನ್ನ ಉಪಯೋಗವನ್ನ ಸಾರ್ವಜನಿಕರು ಮಾಡ್ಕೊಳ್ಳಿ, ಮತ್ತು ಈ ರೀತಿಯ ಕೆಲಸಗಳನ್ನ ಇಷ್ಟೇ ಉತ್ಸಾಹದಿಂದ, ಡೆಡಿಕೇಶನ್ ಇಂದ ಮುಂದೆ ಕೂಡ ಡಾಕ್ಟರ್ ಸುಜಯ್ ಅವರು ಅವರ ಟೀಮ್ ಕಂಟಿನ್ಯೂ ಮಾಡಲಿ ಅನ್ನುವಂಥ ಹಾರೈಕೆ.